A balloon which always remains spherical has a variable diameter given by 3 times of 2x plus 1 by 2. Find the rate of change of its volume with respect to x. ಇಲ್ಲಿ x ಬದಲಾಗಿ ನಾನು ಟೈಮನ್ನು ತೊಗೊತೀನಿ ಕಂಡು ಸುಲಭ ಆಗುತ್ತೆ. ಸೊ ಟೈಮ್ ಪ್ರಕಾರ ಈ ರೀತಿಯಲ್ಲಿ ಬದಲಾಗ್ತಾ ಇದೆ. ವಾಲ್ಯೂಮು ಹೇಗೆ ಬದಲಾಗುತ್ತೆ ಅದ್ರ ರೇಟ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರಿನಾ ಅಂತ ಹೇಳ್ತು ಅಂದರೆ ಒಂದು ಸ್ಪಿಯರು ಈ ರೀತಿಯಲ್ಲಿ ಪುಟ್ಟದಾಗಿರೋದು ಟೈಮ್ ಹೋಗ್ತಾ 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 ಈ ರೀತಿಯಲ್ಲಿ ದೊಡ್ಡದಾಕೊಂಡು ಹೋಗುತ್ತೆ. ಆಯಿತಾ? ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ವಾಲ್ಯೂಮ್ ಯಾವ ರೇಟಲ್ಲಿ ಬದಲಾಗ್ತಾಯಿದೆ ಅಂತ ಹೇಳಿ. ಸೊ ಒಂದು ಸ್ವಲ್ಪ ಅನಲೈಸ್ ಮಾಡೋದಕ್ಕೆ ಒಂದು ಚಿತ್ರ ತೊಗೊಂಡು ಮುಂದುವರಿತೀನಿ. See, this is the volume, not the volume, right? Sphere at some point, mattidu after a second, after an increase in 1 unit of x. ಸರಿನಾ? ಇದು ಏನು ಬೇಕಾದ್ರೂ ಆಗ್ಬೋದು, ಬಟ್ ನಾನು ಟೈಮ್ ಅಂತ ತೊಗೊತೀನಿ ಸುಲಭ ಆಗುತ್ತೆ ಯೋಚನೆ ಮಾಡೋದಕ್ಕೆ ಮಾತಾಡೋದಕ್ಕೆ. ಸೊ ಇವಾಗ ಇದು ಎಕ್ಸ್ 1 ಯೂನಿಟ್ ಅಂತ ತೊಗೊಂಡು ನಮ್ಮ ಡಯಾಮೀಟರ್ ಏನಾಗುತ್ತೆ ಇಲ್ಲಿ 4.5 ಯೂನಿಟ್ ಆಗುತ್ತೆ. ಆಯಿತಾ? 5 15 ಹಾಂ ಸರಿ ಇದೆ, ಅಲ್ಲಲ್ಲ 3 9 4.5. ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೊಂತು ಅಂತ ಹೇಳಿದ್ರೆ ಇದು 5 15 7.5 ಯೂನಿಟ್ ಅಂತ ಹೇಳ್ತು ಅಂದರೆ 1 ಸೆಕೆಂಡಲ್ಲಿ ಈ ರೀತಿಯಲ್ಲಿ 1 ಸೆಕೆಂಡ್ ಅಲ್ಲ, ಇಲ್ಲ ಆ್ಯಕ್ಚುಲಿ 1 ಯೂನಿಟ್ ಇನ್ಕ್ರೀಸ್ ಇನ್ ಎಕ್ಸ್ ಅಂತ ತೊಗೊಳೋಣ. ಎಕ್ಸ್ ಏನು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಬದಲಾಗ್ತದೆ. ಇವಾಗ ಏನು ಪ್ರಶ್ನೆ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರು ಮತ್ತು ನಿಮ್ಮ ಡಯಾಮೀಟರು ರಿಲೇಷನ್ಶಿಪ್ ಏನೋ ಅದು ಗೊತ್ತಿರೋದೇ ಇದು. ಸೊ ದೇರ್ ಇಸ್ ನೋ ಕಾಂಪ್ಲಿಕೇಟೆಡ್ ವರ್ಷನ್ ಆಫ್ ಇಟ್. ಏನು ಕಾಂಪ್ಲಿಕೇಟೆಡ್ ಇಲ್ಲ, ಡೈರೆಕ್ಟ್ ಪ್ರಶ್ನೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗಿಲ್ಲಿ ಡಯಾಮೀಟರ್ ಬಗ್ಗೆ ಕೊಟ್ಟಿದ್ದಾರೆ 3/2 2x + 1 ಅಂತ ಹೇಳಿಕೊಟ್ಟಿದ್ದಾರೆ. ಮತ್ತು ಇವಾಗ ನಮ್ಮ ವಾಲ್ಯೂಮು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಗೆ ಬದಲಾಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದ ವರ್ಕಿಂಗ್ ವಿಲ್ ಸ್ಟಾರ್ಟ್ ವಿತ್ writing the formula v is equal to 4/3 pi r cube ಅಲ್ವಾ. ಸೊ ಇಲ್ಲಿ ನಮ್ಮ ರೇಡಿಯಸ್ಸು ವಿಚ್ ಇಸ್ ಹಾಫ್ ಆಫ್ ದ ಡಯಾಮೀಟರ್ ತೊಗೊಬೇಕಾಗುತ್ತೆ. 3/4 2x + 1 ಈ ರೀತಿಯಲ್ಲಿ ನಿಮ್ಮ ಆರ್ ಸಿಗುತ್ತೆ. ಇವಾಗ ನಾವು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಆರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ. ಅಲ್ಲಿ ನಮ್ಗೆ ಬೇಕಾಗಿರೋದೇ ಅದು, ಹೌ ಆರ್ ಥಿಂಗ್ಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ 3/4 2 × 1 + 0. ದಿಸ್ ಇಸ್ 3/2. ಸರಿನಾ? ಸೊ ಇವಾಗ ನಾವು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ v of r or v of r with respect to r or x. ಅದೇ ಪ್ರಶ್ನೆ ಇರೋದು. ನಿಮ್ಮ ವಾಲ್ಯೂಮ್ ಎಕ್ಸ್ಪ್ರೆಷನ್ ಬಂದು ಮೊದಲೇ ಬರ್ತಿದ್ವಿ, ಸೊ ಡೈರೆಕ್ಟಾಗಿ ಇದು ಬರೀಬೋದು 4/3 ಪೈ ಮತ್ತಿದು ಡಿಫ್ರೆನ್ಸಿಯೇಷನ್ ಆಫ್ r ಕ್ಯೂಬ್ ಇಸ್ 3r² dr/dx ಅಲ್ವಾ. ದಿಸ್ ಇಸ್ ಆಸ್ ಪರ್ ದ ಚೈನ್ ರೂಲ್. ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ 4/3 ಪೈ × 3 × r ಬಂದು 3/4 2x + 1 ಹೋಲ್ ಸ್ಕ್ವೇರ್ ಮತ್ತು ಈ ವ್ಯಾಲ್ಯೂ ಬಂದು 3/2. ಸೊ ಇಲ್ಲಿ 3 ಕಟ್ ಆಗುತ್ತೆ. ಇಲ್ಲಿ 4 ಕಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಸ್ಕ್ವೇರ್ ಇದೆ. 4 ಮತ್ತು 2 ಕಟ್ ಮಾಡ್ಬೋದು, ಅದು ಬೇಕಾಗಿಲ್ಲ ತಕ್ಷಣಕ್ಕೆ. ಏನಕ್ಕೆ ಅಂತ ಹೇಳಿ ನೋಡಿಸ್ತೀನಿ. ಈ ಬ್ರ್ಯಾಕೆಟ್ ಓಪನ್ ಮಾಡ್ತು ಅಂದರೆ 3/4 3/4 ಎರಡು ಸತಿ ಬರುತ್ತೆ, 2x + 1 ಹೋಲ್ ಸ್ಕ್ವೇರ್ ಬರುತ್ತೆ, ಮತ್ತು 3/2 ಬರುತ್ತೆ. ಡೈರೆಕ್ಟಾಗಿ ನಾನಿಲ್ಲಿ 4 ಕಟ್ ಮಾಡ್ಕೊತೀನಿ, ಮತ್ತಿನ್ನೇನಿಲ್ಲ. ಸೊ ಕೊನೆಯದಾಗಿ ನಿಮ್ಮ ಉತ್ತರ ದಿಸ್ ಇಸ್ 27/8 ಟೈಮ್ಸ್ ಆಫ್ 2x + 1 ಹೋಲ್ ಸ್ಕ್ವೇರ್. ಸೊ ಫೈನಲಿ ನಾವು ಉತ್ತರ ಬರಿಬೋದು ರೇಟ್ ಆಫ್ ಚೇಂಜ್ ಆಫ್
ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ is 27/8 2x plus 1 the whole square. ಇದು ಎಂಥದ್ದು ಎಕ್ಸ್ಪ್ರೆಷನ್ ನಮ್ಮ ಉತ್ತರ ಕೊಡುತ್ತೆ. ಸರಿನಾ? ನೀವು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.